ನಾನು ದಿವ್ಯಾ ಟಿವಿ, ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ, ಚಿಕ್ಕಜಾಜೂರು. ವಿದ್ಯಾರ್ಥಿಗಳೇ, ಇಂದಿನ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು 10ನೇ ತರಗತಿಯ 4ನೇ ಅಧ್ಯಾಯವಾದ ವೃತ್ತಗಳ ಬಗ್ಗೆ ಕಲಿತಾ ಇದ್ವಿ, ಹೌದಾನೆ? ಇಂದಿನ ತರಗತಿಯಲ್ಲಿ ಕಲಿತಂತ ಫಲಿತಾಂಶಗಳನ್ನ ನೋಡೋದಾದ್ರೆ ವೃತ್ತಕ್ಕೆ ಸಂಬಂಧಿಸಿದಂತಹ ಮೂಲ ಅಂಶಗಳನ್ನ ಕಲಿತ್ವಿ, ಹೌದಾನೆ? ಅದ್ರ ಜೊತೆಗೆ ಒಂದು ವೃತ್ತಕ್ಕೆ ಎಳೆದಂತ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಅಂತ ಪ್ರಮೇಯ 4.1 ಸಾಧಿಸೋದ್ರ ಜೊತೆಗೆ ಅದರ ಕೆಲವೊಂದು ಸಮಸ್ಯೆಗಳನ್ನ ನೋಡ್ತಾ ಬಂದ್ವಿ, ಹೌದಲ್ವಾ? ಹಾಗಾದ್ರೆ ಇಂದಿನ ತರಗತಿಯಲ್ಲಿ ವೃತ್ತಗಳು ಪಾಠಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಅಂಶಗಳನ್ನ ಕಲಿಯೋಣ. ಇಂದಿನ ತರಗತಿಯಲ್ಲಿ ನಿಮಗೆ ಒಂದು ಗೃಹ ಪಾಠ ಕೊಟ್ಟಿದೆ, ಹೌದಲ್ವಾ? ಅಭ್ಯಾಸ 4.1ರಲ್ಲಿರುವಂತಹ 3 ಮತ್ತು 4ನೇ ಸಮಸ್ಯೆಯನ್ನ ನೀವೇ ಬಿಡಿಸಿ ಅಂತ. ಏನಿತ್ತು ಆ ಸಮಸ್ಯೆಗಳು ಅಂದ್ರೆ, 5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ PQ ಇದು ವೃತ್ತ ಕೇಂದ್ರ O ಇಂದ ಎಳೆದ ರೇಖೆಯನ್ನು Q ಬಿಂದುವಿನಲ್ಲಿ ಸಂಧಿಸುತ್ತದೆ. OQ 12 ಸೆಂಟಿಮೀಟರ್ ಆದರೆ PQ ಉದ್ದ ಎಷ್ಟು ಅಂತ ನಾವು ಕೊಟ್ಟಿರುವಂತ ಆಪ್ಷನ್ಗಳಲ್ಲಿ ಗುರುತಿಸಬೇಕು. ಆಪ್ಷನ್ ಎ 12 ಸೆಂಟಿಮೀಟರ್, ಆಪ್ಷನ್ ಬಿ 13 ಸೆಂಟಿಮೀಟರ್, ಆಪ್ಷನ್ ಸಿ 8.5 ಸೆಂಟಿಮೀಟರ್ ಮತ್ತು ಆಪ್ಷನ್ ಡಿ √119 ಸೆಂಟಿಮೀಟರ್, ಹೌದಲ್ವಾ? ಯಾವ ರೀತಿ ಇದನ್ನ ಕಂಡುಹಿಡಿಯೋದು ಅಂದ್ರೆ, ಇದು ನೋಡಿ ಮಕ್ಕಳೇ, ಸ್ಪರ್ಶಕದ ಸ್ಪರ್ಶ ಬಿಂದುವಿನಿಂದ ವೃತ್ತ ಕೇಂದ್ರಕ್ಕೆ ಎಳೆದ ರೇಖೆಯು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಅಂತ ಪ್ರಮೇಯ 4.1ರಲ್ಲಿ ನಾವು ಕಲ್ತಿದ್ದೀವಿ, ಹೌದಾನೆ? ಅದಕ್ಕೆ ಸಂಬಂಧಪಟ್ಟಂತೆ ಈ ಕೊಟ್ಟಿರುವಂತ ಸಮಸ್ಯೆ ಇರೋದು. ಇಲ್ಲಿ ನೋಡಿ, O ವೃತ್ತ ಕೇಂದ್ರ ಮತ್ತು O ಇಂದ P ಗೆ ಒಂದು ತ್ರಿಜ್ಯವನ್ನ ಎಳೆದಿದ್ದೀನಿ, ಅದೇ OP 5 ಸೆಂಟಿಮೀಟರ್ ಇದೆ, ಹೌದಲ್ವಾ? ವೃತ್ತದ ತ್ರಿಜ್ಯ ಅವ್ರು ಕೊಟ್ಟಿದ್ದಾರೆ 5 ಸೆಂಟಿಮೀಟರ್ ಮತ್ತು O ನಿಂದ Q ಗಿರುವಂತ ದೂರ ಎಷ್ಟು? 12 ಸೆಂಟಿಮೀಟರ್. ಒಂದು ಸ್ಪರ್ಶಕ ಇದೆ, ಹೌದಲ್ವಾ? ಅದರಲ್ಲಿ ಒಂದು ಬಿಂದು Q ಇದೆ. ಸ್ಪರ್ಶಕದ ಸ್ಪರ್ಶ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ರೇಖೆಯು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಅಂದ್ರೆ ಇಲ್ಲಿ ಕೋನ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ, ಹೌದಲ್ವಾ? OQ ಅನ್ನ ಸೇರಿಸಿದ್ದೀರಾ, OP ಅನ್ನ ಸೇರಿಸಿದ್ದೀರಾ, ಮತ್ತೆ PQ ಸಹ ಸೇರಿಸಿದೀವಿ, ಹೌದಲ್ವಾ? ರೇಖೆಗಳು ಕೊಟ್ಟಿರುವಂತ ದತ್ತಾಂಶದ ಮೇಲೆ ಎಳೆದಿದ್ದೀವಿ. ಇವುಗಳ ಉದ್ದಗಳ ಜೊತೆಗೆ ನೋಡಿ, ಇದು ಯಾವ ಆಕೃತಿಯ ರೀತಿ ಕಾಣಿಸ್ತಾ ಇದೆ ನಮಗೆ? ಒಂದು ಲಂಬಕೋನ ತ್ರಿಭುಜಾಕಾರದಲ್ಲಿ ಕಾಣಿಸ್ತಿದೆ ಅಲ್ವಾ? ಇದಕ್ಕೆ ನಾವು ಈಗಾಗಲೇ ತ್ರಿಭುಜಗಳ ಪಾಠದಲ್ಲಿ ಪೈಥಾಗೋರಸ್ನ ಪ್ರಮೇಯನ ಕಲ್ತಿದ್ವಿ, ಹೌದಾನೆ? ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಪೈಥಾಗೋರಸ್ ಪ್ರಮೇಯ ಕಲ್ತಿದ್ವಿ. ಆ ಪೈಥಾಗೋರಸ್ನ ಪ್ರಮೇಯ ಏನ್ ಹೇಳುತ್ತೆ? ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ಅಂತ ಹೇಳ್ತದೆ, ಹೌದಾನೆ? ಹಾಗಾದ್ರೆ ಪೈಥಾಗೋರಸ್ನ ಪ್ರಮೇಯವನ್ನ ಇದಕ್ಕೆ ಅಪ್ಲೈ ಮಾಡಿದಾಗ ಏನಾಗ್ಬೋದು? ತ್ರಿಭುಜ OPQ ನಲ್ಲಿ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ OQ² ಇದು ವಿಕರ್ಣ OQ ಮತ್ತು ಉಳಿದೆರಡು ಬಾಹುಗಳಂದ್ರೆ ಯಾವುದು? OP ಮತ್ತು PQ ಅಂದ್ರೆ OP² PQ². OQ² ನ ಉದ್ದ ಎಷ್ಟಿದೆ? 12 ಸೆಂಟಿಮೀಟರ್ ತಾನೆ, ಹಂಗಾಗಿ 12² ಈಕ್ವಲ್ಸ್ OP ಎಷ್ಟು ಉದ್ದ ಇದೆ? 5 ಸೆಂಟಿಮೀಟರ್, ಅಂದ್ರೆ ಇಲ್ಲಿ ಸ್ಕ್ವೇರ್ ಆದ್ರೆ 5² ಪ್ಲಸ್ PQ². PQ² is equal to 12ರ ವರ್ಗ ಅಂದ್ರೆ ಎಷ್ಟು? 144 ಮೈನಸ್ 5² ಅಂದ್ರೆ ಎಷ್ಟು? 25. ಅಂದ್ರೆ ಇಲ್ಲಿ 144 ಕಡೆ ನಾನೇನ್ ಮಾಡ್ತಿದ್ದೀನಿ? 25ಅನ್ನ ವರ್ಗಾವಣೆ ಮಾಡಿದಾಗ ಇಲ್ಲಿ -25 ಆಗುತ್ತೆ.
144ರಲ್ಲಿ 25 ಕಳೆದಾಗ ಬರುವಂತಹ ವ್ಯತ್ಯಾಸ 119. PQ is equal to ಎರಡು ಕಡೆ ವರ್ಗಮೂಲ ತೆಗೆದಾಗ PQ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಉಳಿಯೋದು PQ is equal to √119 ಸೆಂಟಿಮೀಟರ್ ಆಗಿದೆ. ಅಂದ್ರೆ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ನಮಗೆ ಯಾವ್ದಿದೆ ಉತ್ತರ? ಆಪ್ಷನ್ ಡಿ √119 ಸೆಂಟಿಮೀಟರ್. ಹಾಗಾದ್ರೆ 4ನೇ ಲೆಕ್ಕ ಏನಿತ್ತು? ವೃತ್ತವನ್ನ ನೀವೇ ರಚಿಸೋದಕ್ಕೆ ಹೇಳ್ತಾ ಇದ್ದಾರೆ. ಕೊಟ್ಟಿರುವ ರೇಖೆಗೆ ಸಮಾಂತರವಾಗಿರುವಂತೆ ವೃತ್ತಕ್ಕೆ ಒಂದು ರೇಖೆಯು ಸ್ಪರ್ಶಕ, ಮತ್ತೊಂದು ರೇಖೆಯು ಛೇದಕವಾಗಿರುವಂತೆ 2 ರೇಖೆಗಳನ್ನ ಎಳೆಯಿರಿ. ಒಂದು ವೃತ್ತವನ್ನ ರಚಿಸಿ. ಕೊಟ್ಟಿರುವಂತ ರೇಖೆ ಅಂದ್ರೆ ಯಾವುದು? AB ರೇಖೆಗೆ ಸಮಾಂತರವಾಗಿರುವಂತೆ ಉಳಿದ 2 ರೇಖೆಗಳನ್ನ ನೀವು ಎಳಿಬೇಕು. ಅವು ವೃತ್ತಕ್ಕೆ ಏನಾಗಿರ್ಬೇಕು ಅಂದ್ರೆ ಒಂದು ಸ್ಪರ್ಶಕ ಆಗಿರ್ಬೇಕು, ಮತ್ತೊಂದು ಛೇದಕ ಆಗಿರ್ಬೇಕು. ಹಾಗಾದ್ರೆ ನಾನು ಎಳೆದಿರೋಂತ PQ ಮತ್ತು XY ರೇಖೆಗಳಲ್ಲಿ ಯಾವುದು ಛೇದಕ, ಯಾವುದು ಸ್ಪರ್ಶಕ? ನೋಡಿ, ಛೇದಕ PQ, ಸ್ಪರ್ಶಕ XY. ಆಯ್ತಲ್ವಾ? ಇದೇ ರೀತಿ ನೀವು ಮಾಡಿದಿರಾ ಅಂತ ಅನ್ಕೊಂಡು ಮುಂದಿನ ಕಲಿಕಾಂಶಕ್ಕೆ ಇವತ್ತು ಹೋಗೋಣ. ಅದೇನೋದು ಅಂದ್ರೆ ಮಕ್ಕಳೇ, ಈಗಾಗ್ಲೇ ನಾನು ಹೇಳಿದ್ದೀನಿ, ಮುಖ್ಯವಾದ 2 ಪ್ರಮೇಯಗಳನ್ನ ಈ ಅಧ್ಯಾಯದಲ್ಲಿ ಕಲಿತೀವಿ ಅಂತ. ಹೌದಲ್ವಾ? ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ತರಗತಿಯಲ್ಲಿ ಪ್ರಮೇಯ 4.1 ಕಲ್ತ್ವಿ. ಹೌದಲ್ವಾ? ಹಾಗಾದ್ರೆ ಮತ್ತೊಂದು ಪ್ರಮೇಯವನ್ನ ಇಂದಿನ ತರಗತಿಯಲ್ಲಿ ಕಲಿಯೋಣ. ಅದೇ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಯಾವ ರೀತಿ ಸಮನಾಗಿರುತ್ತೆ ನೋಡೋಣವಾ? ನೋಡಿ, ದತ್ತ O ವೃತ್ತ ಕೇಂದ್ರ P ಒಂದು ಬಾಹ್ಯ ಬಿಂದು. ಇಲ್ಲಿ ನಾವು ಕೊಟ್ಟಿರುವಂತ ಹೇಳಿಕೆಗೆ ಸರಿಯಾಗಿ ಚಿತ್ರವನ್ನ ಹಾಕಿದ್ದೀನಿ ಈಗಾಗಲೇ. O ವೃತ್ತ ಕೇಂದ್ರವನ್ನ ಹೊಂದಿರುವಂತಹ ವೃತ್ತ ಮತ್ತು P ಅನ್ನೋದು ವೃತ್ತದಿಂದ ಹೊರಗಿರುವಂತ ಬಿಂದು, ಅದನ್ನ ಬಾಹ್ಯ ಬಿಂದು ಅಂತ ಕರಿತೀವಿ. ಅದೇ P. ಮತ್ತು ಇದಕ್ಕೆ ಎಳೆದಂತ ಸ್ಪರ್ಶಕಗಳು PQ ಮತ್ತು PR. ನಾವು 2 ಸ್ಪರ್ಶಕಗಳನ್ನ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆಯೋದಕ್ಕೆ ಸಾಧ್ಯ ಅಂತ ಈಗಾಗಲೇ ನಿಮಗೆ ಗೊತ್ತು. ಹೌದಲ್ವಾ? ಆ ಸ್ಪರ್ಶಕಗಳ ಉದ್ದ ಅಂದ್ರೆ PQ ನ ಉದ್ದ ಮತ್ತು PR ನ ಉದ್ದ ಸಮವಾಗಿರುತ್ತದೆ ಅಂತ ಸಾಧಿಸ್ಬೇಕು. ಯಾವ ರೀತಿ? ಕೊಟ್ಟಿರುವಂತ ದತ್ತಾಂಶದಲ್ಲಿ ಈಗಾಗಲೇ ಗೊತ್ತಿರುವಂತ ಅಂಶಗಳನ್ನ ಬರ್ದಿದೀವಲ್ವಾ? O ವೃತ್ತ ಕೇಂದ್ರ, P ಬಾಹ್ಯ ಬಿಂದು, PQ ಮತ್ತು PR ಗಳು ಬಾಹ್ಯ ಬಿಂದು P ನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಅದ್ರ ಜೊತೆಗೆ ಇಲ್ಲಿ ನೋಡಿ, OP, OQ ಮತ್ತು OR ಗಳನ್ನ ಸೇರಿಸಿದೀವಿ. ಅಷ್ಟನ್ನು ಸಹ ಈ ಏನು ಡಾಟೆಡ್ ಲೈನ್ಸ್ ಇದಾವಲ್ಲ, ಇವೆಲ್ಲವೂ ನಾವು ಸೇರಿಸಿರೋದು. ಆಯ್ತಲ್ವಾ? ಹಾಗಾದ್ರೆ ಪ್ರೂವ್ ಮಾಡ್ಬೇಕಾಗಿರೋದೇನು? ಸಾಧನೆಯ ಏನು? ಆ ಸ್ಪರ್ಶಕಗಳ ಉದ್ದಗಳು ಏನಾಗಿದ್ದಾವೆ? ಸಮನಾಗಿದ್ದಾವೆ. ಅಂದ್ರೆ ಅರ್ಥ PQ is equal to PR. ಹಾಗಾದ್ರೆ ಯಾವ ರೀತಿ ಇದನ್ನ ಸಾಧನೆ ಮಾಡೋದು ನೋಡೋಣವಾ? ಇಲ್ಲಿ ನೋಡಿ, POQ ಅಥವಾ OQP ಮತ್ತು ORP ಅನ್ನೋವು 2 ತ್ರಿಭುಜಗಳು. ಹೌದಾನೆ? ಇವು ಎಂತ ತ್ರಿಭುಜಗಳು? ಲಂಬಕೋನ ತ್ರಿಭುಜಗಳು. ಹೇಗ್ ಲಂಬಕೋನ ತ್ರಿಭುಜಗಳಾಗ್ತವೆ ಅಂದ್ರೆ ಇಲ್ಲಿ ನೋಡಿ, ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತರ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವೆ ಇರುವಂತ ಕೋನ ಎಷ್ಟು? 90 ಡಿಗ್ರಿ. ಹಾಗಾಗಿ ಈ OP ಯನ್ನ ನಾವು ಸೇರಿಸಿದಾಗ ನಿಮಗೆ 2 ಲಂಬಕೋನ ತ್ರಿಭುಜಗಳು ಬರ್ತವೆ. ಅವೇ OQP ಮತ್ತು ORP. ಈ OQP ಮತ್ತು ORP ಗಳಲ್ಲಿ ಇರುವಂತಹ ಸಾಮಾನ್ಯ ಅಂಶಗಳನ್ನ ಗುರುತಿಸಿ ಅವೆರಡನ್ನು ಸರ್ವಸಮ ಅಂತ ನಾವು ಪ್ರೂವ್ ಮಾಡ್ಬೇಕು. ಹೇಗೆ? ಇಲ್ಲಿ ನೋಡಿ, OQ is equal to OR. OQ is equal to OR. ಯಾಕೆ OQ is equal to OR? ಅವು ಒಂದೇ ವೃತ್ತದ ತ್ರಿಜ್ಯಗಳು. ವೃತ್ತದಲ್ಲಿ ಅಪರಿಮಿತ ಬಿಂದುಗಳಿರುತ್ತೆ ವೃತ್ತದ ಮೇಲೆ. ಹೌದಲ್ವಾ?
ಆ ಅಪರಿಮಿತ ಬಿಂದುಗಳಿಗೂ ಸಹ ನಾವೇನ್ ಮಾಡ್ಬೋದು, ತ್ರಿಜ್ಯಗಳನ್ನ ಎಳೆಬಹುದು ತಾನೆ. ಅಂತ ಎರಡು ತ್ರಿಜ್ಯಗಳು ಯಾವುವು, OQ ಮತ್ತೆ OR. ಅವುಗಳ ಉದ್ದಗಳು ಸ್ಥಿರವಾಗಿರುತ್ತದೆ ಅಥವಾ ಸಮವಾಗಿರುತ್ತದೆ, ಹೌದ್ ತಾನೆ. ಹಾಗಾಗಿ OQ = OR ಒಂದೇ ವೃತ್ತದ ತ್ರಿಜ್ಯಗಳು. ಮತ್ತು OQP ತ್ರಿಭುಜ ಮತ್ತು ORP ತ್ರಿಭುಜಗಳಲ್ಲಿ ಸಾಮಾನ್ಯವಾಗಿರುವಂತಹ ಬಾಹು ಯಾವುದು, OP. ಹಾಗಾಗಿ OP = OP ಸಾಮಾನ್ಯ ಬಾಹು. ಮತ್ತು ತ್ರಿಭುಜ OQP ಸರ್ವಸಮ ತ್ರಿಭುಜ ORP. ಲಂಬೀಬಾ ಸಿದ್ಧಾಂತ ಈ ಮೂರು ಅಂಶಗಳಿಂದ ಇಲ್ಲಿ ಕೋನ ನೋಡಿ, OQP ಮತ್ತು ORP = 90 ಡಿಗ್ರಿ ಅಂತ ನಮಗೆ ಗೊತ್ತಲ್ವಾ. ಹಾಗಾಗಿ ಇವೆರಡು ಲಂಬಕೋನ ತ್ರಿಭುಜಗಳು, ಅವುಗಳ ವಿಕರ್ಣ ಸಮ ಇದೆ ಮತ್ತು ಒಂದು ಬಾಹು ಸಮ ಇರೋದ್ರಿಂದ ಲಂಬೀಬಾ ಸಿದ್ಧಾಂತದಿಂದ ಆ ಎರಡು ತ್ರಿಭುಜಗಳು ಏನಾಯ್ತು, ಸರ್ವಸಮ ಆಯ್ತು. ಸರ್ವಸಮ ಆಗಿದ್ದಾವೆ ಅಂದ್ರೆ ಅವುಗಳ ಎಲ್ಲಾ ಬಾಹುಗಳು ಮತ್ತೆ ಕೋನಗಳು ಏನಾಗಿರ್ತವೆ, ಪರಸ್ಪರ ಸಮವಾಗಿರ್ತವೆ. ಹಾಗಾಗಿ ನಾವ್ ಹೇಳ್ಬೋದು ಆ ತ್ರಿಭುಜಗಳಲ್ಲಿರುವಂತಹ ಬಾಹುಗಳಾಗ್ತವೆ PQ ಮತ್ತೆ PR. ಹಾಗಾಗಿ ಅವುಗಳು ಸಮ ಆಗಿರುತ್ತೆ. ಈ ರೀತಿಯಾಗಿ ಪ್ರಮೇಯವನ್ನು ನಾವು ಸಾಧಿಸಬಹುದು. ತುಂಬಾ ಸುಲಭವಾದ ಎರಡು ಪ್ರಮೇಯಗಳನ್ನ ನೀವು ಕಲೀರಿ. ಬಹು ಮುಖ್ಯವಾಗಿರುವಂತಹ ಪ್ರಮೇಯಗಳು, 3 ಅಂಕದ ಪ್ರಶ್ನೆಗೆ ಕಂಪಲ್ಸರಿ ಬರುವಂತ ಪ್ರಶ್ನೆ. ಕಲಿತೀರಾ ಅಂತ ಹೇಳ್ತಾ ಪ್ರಮೇಯವನ್ನ ಆಧರಿಸಿದ ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗೋಣ. ಇಲ್ಲಿ ನೋಡಿ, ಎರಡು ಏಕಕೇಂದ್ರೀಯ ವೃತ್ತಗಳಲ್ಲಿ ದೊಡ್ಡ ವೃತ್ತದ ಜ್ಯಾವು ಚಿಕ್ಕ ವೃತ್ತವನ್ನ ಸ್ಪರ್ಶಿಸಿದರೆ ಜ್ಯಾವು ಸ್ಪರ್ಶ ಬಿಂದುವಿನಲ್ಲಿ ದ್ವಿಭಾಗವಾಗುತ್ತದೆ ಎಂದು ಸಾಧಿಸಿ ಅಂತ ಹೇಳ್ತಿದ್ದಾರೆ. ಎರಡು ಏಕಕೇಂದ್ರೀಯ ವೃತ್ತಗಳಲ್ಲಿ ದೊಡ್ಡ ವೃತ್ತದ ಜ್ಯಾವು ಚಿಕ್ಕ ವೃತ್ತವನ್ನು ಸ್ಪರ್ಶಿಸಿದರೆ ಜ್ಯಾವು ಸ್ಪರ್ಶ ಬಿಂದುವಿನಲ್ಲಿ ದ್ವಿಭಾಗವಾಗುತ್ತದೆ. ಯಾವ ರೀತಿ? ಮೊದಲಿನದಾಗಿ ನಿಮಗೆ ಗೊತ್ತಿದೆ, ಎರಡು ಏಕಕೇಂದ್ರೀಯ ವೃತ್ತಗಳು. ಏಕಕೇಂದ್ರೀಯ ವೃತ್ತಗಳು ಅಂದ್ರೆ ಏನು? ಆ ವೃತ್ತಗಳ ಕೇಂದ್ರ ಒಂದೇ ಇರುತ್ತೆ, ಆದ್ರೆ ತ್ರಿಜ್ಯಗಳು ಏನಾಗಿರ್ತವೆ ಅಂದ್ರೆ ವಿಭಿನ್ನವಾಗಿ ಇರುತ್ತೆ. ಆ ರೀತಿಯ ವೃತ್ತಗಳನ್ನ ಏಕಕೇಂದ್ರೀಯ ವೃತ್ತಗಳು ಅಂತ ಕರೀತಾರೆ. ಕೊಟ್ಟಿರುವಂತ ಹೇಳಿಕೆಗೆ ಒಂದು ಚಿತ್ರವನ್ನ ಇಲ್ಲ ಹಾಕಿದ್ದೀವಿ ಈಗಾಗ್ಲೇ. O ಈ ಎರಡೂ ವೃತ್ತಗಳ ತ್ರಿಜ್ಯಗಳು, ಸರ್ಕಲ್ 1 ಮತ್ತೆ ಸರ್ಕಲ್ 2. ಈ ಎರಡೂ ವೃತ್ತಗಳ ಕೇಂದ್ರ O. ಇಲ್ಲಿ ದೊಡ್ಡ ವೃತ್ತದ ಜ್ಯ AB, ದೊಡ್ಡ ವೃತ್ತದ ಜ್ಯ AB ಅದು ಚಿಕ್ಕ ವೃತ್ತವನ್ನ P ಬಿಂದುವಿನಲ್ಲಿ ಸ್ಪರ್ಶಿಸ್ತಾ ಇದೆ. ಹಾಗಾದ್ರೆ ನೀವು ಪ್ರೂವ್ ಮಾಡ್ಬೇಕಾಗಿರೋದೇನು? ಜ್ಯಾವು ಚಿಕ್ಕ ವೃತ್ತವನ್ನ ಎಲ್ಲಿ ಸ್ಪರ್ಶಿಸಿದೋ ಅಲ್ಲಿ ದ್ವಿಭಾಗ ಆಗುತ್ತೆ. ಅಂದ್ರೆ ದ್ವಿಭಾಗ ಅಂದ್ರೆ ಏನು? ಎರಡು ಸಮಭಾಗ ಆಗ್ತಾ ಇದೆ. ಅದರ ಅರ್ಥ AP ನ ಉದ್ದವು BP ನ ಉದ್ದಕ್ಕೆ ಸಮವಾಗಿರುತ್ತದೆ ಅಂತ ಸಾಧಿಸ್ಬೇಕು. ಹೇಗೆ? O ಕೇಂದ್ರವನ್ನು ಹೊಂದಿರುವ C1 ಮತ್ತು C2 ಎರಡು ಏಕಕೇಂದ್ರೀಯ ವೃತ್ತಗಳು. ದೊಡ್ಡ ವೃತ್ತ C1 ನ ಜ್ಯ AB ಚಿಕ್ಕ ವೃತ್ತವನ್ನ C2 P ಬಿಂದುವಿನಲ್ಲಿ ಸ್ಪರ್ಶಿಸ್ತಾ ಇದೆ. ಹಾಗಾದ್ರೆ ನಾವು ಸಾಧಿಸಬೇಕಾಗಿರೋದು ಗೊತ್ತು, AP = BP. ರಚನೆ ಏನ್ ಮಾಡ್ಬೇಕು ಅಂದ್ರೆ O ಮತ್ತು P ಸ್ಪರ್ಶ ಬಿಂದು ಮತ್ತು ವೃತ್ತ ಕೇಂದ್ರವನ್ನ ಸೇರಿಸ್ತಿದ್ದೀನಿ, ಅದೇ OP. ಸೇರಿಸಿದಾಗ ABಯು C2 ಬಿಂದುವಿನಲ್ಲಿ ಸ್ಪರ್ಶಕವಾಗಿದೆ ಮತ್ತು OPಯು ಅದರ ತ್ರಿಜ್ಯವಾಗಿದೆ. ಆದ್ದರಿಂದ OP perpendicular to AB. OP perpendicular to AB. ಯಾಕಂದ್ರೆ ನಿಮಗೆ ಗೊತ್ತು, ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತ ತ್ರಿಜ್ಯ ಸ್ಪರ್ಶಕಕ್ಕೆ ಏನಾಗಿರುತ್ತೆ? ಲಂಬವಾಗಿರುತ್ತೆ. ಹಾಗಾಗಿ OP perpendicular to AB ಪ್ರಮೇಯ 4.1 ರಿಂದ. ಈಗ ABಯು C1 ವೃತ್ತದ ಜ್ಯ ಆಗಿದೆ ಮತ್ತು OP perpendicular to AB. ವೃತ್ತ ಕೇಂದ್ರದಿಂದ ಜ್ಯಾಗೆ ಎಳೆದ ಲಂಬವು ಜ್ಯಾವನ್ನು ಏನ್ ಮಾಡುತ್ತೆ? ಅರ್ಧಿಸುತ್ತದೆ. ಆದ್ದರಿಂದ OPಯು ಜ್ಯ ABಯನ್ನ
ದ್ವಿಭಾಗಿಸುತ್ತದೆ. ಅಂದರೆ AP is equal to BP. ಹೌದಲ್ವಾ? ಹಾಗಾದ್ರೆ ಇಲ್ಲಿ ನೋಡಿ, ಅಭ್ಯಾಸ 4.2ರ ಕೆಲವೊಂದು ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗೋಣ. ಅದರಲ್ಲಿ ಪ್ರಶ್ನೆ 1ರಿಂದ 3ರವರೆಗೆ ಸರಿಯಾದ ಆಯ್ಕೆಯನ್ನ ಆರಿಸಿ ನಿಮ್ಮ ಉತ್ತರವನ್ನ ಸಮರ್ಥಿಸಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಇಲ್ಲಿ ನೋಡಿ, ಒಂದು ಬಿಂದು Q ಇಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು 24 ಸೆಂಟಿಮೀಟರ್ ಮತ್ತು ವೃತ್ತ ಕೇಂದ್ರ ಹಾಗೂ Q ಬಿಂದು ನಡುವಿನ ದೂರ 25 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವೆಷ್ಟು ಅಂತ ಕಂಡುಹಿಡಿಯಬೇಕಾಗಿದೆ. ಆಪ್ಷನ್ಸ್ ಕೆಳಗಡೆ ಇದೆ ನೋಡಿ ಮಕ್ಕಳ. 7 ಸೆಂಟಿಮೀಟರ್, 12 ಸೆಂಟಿಮೀಟರ್, 15 ಸೆಂಟಿಮೀಟರ್ ಮತ್ತು 24.5 ಸೆಂಟಿಮೀಟರ್. ಹಾಗಾದ್ರೆ ಇಲ್ಲಿ ಯಾವ ರೀತಿ ಕಂಡುಹಿಡಿಯೋದು ವೃತ್ತದ ತ್ರಿಜ್ಯ ಅಂತ ನೋಡೋಣ. ಈಗಾಗಲೇ ನೀವು ಕಲ್ತಿದ್ದೀರಾ, ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತ ತ್ರಿಜ್ಯ ಸ್ಪರ್ಶಕಕ್ಕೆ ಏನಾಗಿರುತ್ತೆ? ಲಂಬವಾಗಿರುತ್ತದೆ. ಹೌದಲ್ವಾ? ಆಗ ಈ ಬಂದಿರೋ ಅಂತಹ ತ್ರಿಭುಜ ಲಂಬ ಕೋನ ತ್ರಿಭುಜ ಅಂತ ನಿಮಗೆ ಗೊತ್ತಾಗಿದೆ. ಅದರಲ್ಲಿ QP 24 ಸೆಂಟಿಮೀಟರ್ ಮತ್ತೆ OQ 25 ಸೆಂಟಿಮೀಟರ್. OP ನ ಕಂಡುಹಿಡಿಬೇಕಾಗಿದೆ. ನಾವು ಪೈಥಾಗೊರಸ್ ಪ್ರಮೇಯವನ್ನ ಇದಕ್ಕೆ ಹಾಕಿದಾಗ ತ್ರಿಭುಜ OPQ ನಲ್ಲಿ OQ ಸ್ಕ್ವೇರ್ ಅಂದ್ರೆ ವಿಕರ್ಣ OQ ಸ್ಕ್ವೇರ್ ಇಸ್ ಈಕ್ವಲ್ ಟು OP ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್. ಸಬ್ಸ್ಟಿಟ್ಯೂಟ್ ಮಾಡಿ OQ ಸ್ಕ್ವೇರ್ ಅಂದ್ರೆ ಎಷ್ಟು? 25 ಸ್ಕ್ವೇರ್ ಇಸ್ ಈಕ್ವಲ್ ಟು OP ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್ ಅಂದ್ರೆ ಎಷ್ಟು? 24 ಸ್ಕ್ವೇರ್. OP ಸ್ಕ್ವೇರ್ ನ ಈಚೆ ಕಡೆ ತಗೊಂಡ್ರೆ 25ರ ವರ್ಗ ಅಂದ್ರೆ 625 ಅಲ್ವಾ? 24ರ ವರ್ಗ ಅಂದ್ರೆ 576. 625ರಲ್ಲಿ 576ನ್ನ ಕಳೆದ್ರೆ ಉಳಿಯೋದೇನೋ 49. ಅಂದ್ರೆ OP is equal to 7 ಸೆಂಟಿಮೀಟರ್. ಕೊಟ್ಟಿರುವಂತ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ 7 ಸೆಂಟಿಮೀಟರ್. ಉತ್ತರವನ್ನ ಸಮರ್ಥಿಸಿ ಅಂದಿರೋದ್ರಿಂದ ನಾವು ಸಮಸ್ಯೆಯನ್ನ ಬಿಡಿಸಿದೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣವಾ? ಎರಡನೇ ಸಮಸ್ಯೆ ಈ ರೀತಿ ಇದೆ ನೋಡಿ. ಚಿತ್ರ 4.1ರಲ್ಲಿ 11ರಲ್ಲಿ ಕೋನ POQ ಆಗಿರುವಂತೆ O ಕೇಂದ್ರವಿರುವ ವೃತ್ತಕ್ಕೆ TP ಮತ್ತೆ TQ ಸ್ಪರ್ಶಕವಾಗಿದೆ. ಹಾಗಾದ್ರೆ ಕೋನ PTQ ಅಳತೆ ಏನು? ಕೋನ PTQ ನ ಅಳತೆ ಎಷ್ಟಾಗಿರುತ್ತೆ ನೋಡೋಣವಾ? OP ಮತ್ತು OQ ಗಳು TP ಮತ್ತು TQ ಗಳು ಸ್ಪರ್ಶಕಗಳ ಸ್ಪರ್ಶ ಬಿಂದುಗಳಲ್ಲಿ ಎಳೆದಂತಹ ತ್ರಿಜ್ಯಗಳು. ಅಂದ್ರೆ ಕೊಟ್ಟಿರಂತ ಹೇಳಿಕೆಗಿರುವಂತ ಚಿತ್ರ ಇದೆ ನೋಡಿ 4.11. ಇದರಲ್ಲಿ O ವೃತ್ತ ಕೇಂದ್ರ P ಮತ್ತು Q ಗಳು ಸ್ಪರ್ಶ ಬಿಂದುಗಳು, ಸ್ಪರ್ಶಕಗಳು PT ಮತ್ತೆ TQ. ಆ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತಹ ತ್ರಿಜ್ಯಗಳು OP ಮತ್ತೆ OQ. ಇಲ್ಲಿ ಬರ್ದಿದ್ದೀನಿ ಹೌದಲ್ವಾ? therefore OP perpendicular to TP ಮತ್ತು OQ perpendicular to TQ. ಅಂದ್ರೆ ಲಂಬಗಳಾಗ್ತವ OP ಮತ್ತೆ OQ. ಅದರ ನಂತರ ಏನು ಅಂದ್ರೆ ಕೋನ OQT ಮತ್ತು ಕೋನ OPT ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ. ಯಾಕಂದ್ರೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತ ತ್ರಿಜ್ಯಗಳು ತಾನೆ OP ಮತ್ತೆ OQ. ಹಾಗಾಗಿ 90 ಡಿಗ್ರಿ. ಈಗ ನಿಮಗಿರುವಂತದ್ದು ಚತುರ್ಭುಜ POQT. ಈ POQT ಚತುರ್ಭುಜದಲ್ಲಿ ಇರುವಂತಹ 4 ಕೋನಗಳನ್ನ ಫಸ್ಟ್ ಗುರ್ತಿಸ್ಕೊಳ್ರಿ. ಯಾವ್ಯಾವ್ದು ಅಂದ್ರೆ ಕೋನ P, ಕೋನ O, ಕೋನ Q ಮತ್ತೆ ಕೋನ T. ಈಗಾಗ್ಲೇ ಕೊಟ್ಟಿದ್ದಾರೆ ಕೋನ O ಎಷ್ಟಿದೆ ಅಂದ್ರೆ 110 ಡಿಗ್ರಿ. ಅದ್ರ ಜೊತೆಗೆ ನೀವು ದತ್ತಾಂಶವನ್ನ ಬರ್ದಾಗ ಕಲ್ತ್ರಿ ಕೋನ P ಮತ್ತು ಕೋನ Q ಗಳು ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ. ಯಾಕಂದ್ರೆ ಸ್ಪರ್ಶ ಬಿಂದುಗಳಲ್ಲಿ ಎಳೆದಂತ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವೆ ಇರುವಂತ ಕೋನ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ. ಹಾಗಾಗಿ ಕೋನ P ಮತ್ತು Q 90 ಡಿಗ್ರಿ. ಹಾಗಾದ್ರೆ ನೀವು ಸುಲಭವಾಗಿ ಕೋನ PTQ ಅಂದ್ರೆ T ಕೋನವನ್ನ ಕಂಡುಹಿಡಿಬಹುದಾ? ಇಲ್ಲಿ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ.
ಕೋನ ಪಿ ಟಿ ಕ್ಯೂ ಪ್ಲಸ್ ಕೋನ ಒ ಪಿ ಟಿ ಪ್ಲಸ್ ಕೋನ ಪಿ ಒ ಕ್ಯೂ ಪ್ಲಸ್ ಕೋನ ಒ ಕ್ಯೂ ಟಿ ಅಂದ್ರೆ ಟಿ ಪಿ ಒ ಮತ್ತು ಕ್ಯೂ ಕೋನಗಳ ಮೊತ್ತ ಎಷ್ಟಿರುತ್ತೆ? ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟು? 360 ಡಿಗ್ರಿ. ಹಾಗಾಗಿ ಕೋನ ಪಿ ಟಿ ಕ್ಯೂ ಪ್ಲಸ್ 90 ಡಿಗ್ರಿ ಪ್ಲಸ್ 110 ಡಿಗ್ರಿ ಪ್ಲಸ್ 90 ಡಿಗ್ರಿ. ಅವುಗಳ ಒಟ್ಟಾರೆ ಮೊತ್ತ ಎಷ್ಟಾಗುತ್ತೆ? 110 ಪ್ಲಸ್ 90 ಅಂದ್ರೆ ಎಷ್ಟು? 200. 200 ಪ್ಲಸ್ 90 290. 360ರಲ್ಲಿ 290ನ ಕಳೆದಾಗ ಬರುವಂತ ವ್ಯತ್ಯಾಸ 70 ಡಿಗ್ರಿ. ಆಯ್ತಲ್ವಾ? ಈ ರೀತಿ ಸ್ವಲ್ಪ ಆಲೋಚಿಸಿದ್ರೆ ತುಂಬಾ ಸುಲಭವಾಗಿ ಕೊಟ್ಟಿರುವಂತ ಸಮಸ್ಯೆಗಳನ್ನ ಬಿಡಿಸ್ಬೋದು. ಇದ್ರ ನಂತರ ಮಕ್ಕಳ, ಒಂದು ವೃತ್ತಕ್ಕೆ ವ್ಯಾಸದ ಅಂತ್ಯ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮಾಂತರವಾಗಿವೆ ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ. ಈಗ ಮೂರನೇ ಲೆಕ್ಕವನ್ನ ನೀವೇ ನಿಮ್ಮ ಅಭ್ಯಾಸ 4.2ರಲ್ಲಿ ನೋಡಿ ಮೇಲಿನ ಸಮಸ್ಯೆಗಳ ತರನೇ ಬಿಡಿಸಿ ಅಂತ ಹೇಳ್ತಾ ಈಗ ನಾನು 4ನೇ ಸಮಸ್ಯೆಗೆ ಬಂದಿರೋದು. ಮಕ್ಕಳೇ, ಎ ಬಿ ವ್ಯಾಸ ಪಿ ಕ್ಯೂ ಮತ್ತು ಆರ್ ಎಸ್ ಗಳು ಕ್ರಮವಾಗಿ ಎ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳು. ಇಲ್ಲಿ ಓ ಕೇಂದ್ರವಿರುವಂತಹ ವೃತ್ತದ ವ್ಯಾಸ ಎ ಬಿ, ವ್ಯಾಸದ ಅಂತ್ಯ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳು ಪಿ ಕ್ಯೂ ಮತ್ತು ಆರ್ ಎಸ್. ಪಿ ಕ್ಯೂ ಮತ್ತು ಆರ್ ಎಸ್ ಇದೆ. ಇವುಗಳಲ್ಲಿ ಓ ಎ ಮತ್ತೆ ಓ ಬಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತ ತ್ರಿಜ್ಯಗಳು. ಆಗ ಓ ಎ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ ಮತ್ತು ಓ ಬಿ ಪರ್ಪೆಂಡಿಕ್ಯುಲರ್ ಟು ಯಾವುದು? ಆರ್ ಎಸ್. ಹೌದಾ? ಹಾಗಾದ್ರೆ ನೆಕ್ಸ್ಟ್ ಏನಾಗುತ್ತೆ? ಇಲ್ಲಿ ಅದಲು ಬದಲಾಗಿದೆ ವಿದ್ಯಾರ್ಥಿಗಳೇ. ಓ ಎ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ ಆಗ್ಬೇಕು, ಓ ಬಿ ಪರ್ಪೆಂಡಿಕ್ಯುಲರ್ ಟು ಆರ್ ಎಸ್ ಆಗಿರ್ಬೇಕು. ಆಯ್ತಾ? ಕೋನ ಓ ಎ ಆರ್ ಮತ್ತು ಕೋನ ಓ ಎ ಎಸ್ is equal to ಕೋನ ಓ ಬಿ ಪಿ ಈಕ್ವಲ್ಸ್ ಕೋನ ಓ ಬಿ ಕ್ಯೂ is equal to 90 ಡಿಗ್ರಿ. ಅಂದ್ರೆ ಇಲ್ಲಿ ಓ ಎ ಪಿ, ಓ ಎ ಕ್ಯೂ ಮತ್ತೆ ಓ ಬಿ ಆರ್ ಮತ್ತು ಓ ಬಿ ಎಸ್ ಕೋನಗಳು ಪ್ರತಿ ಕೋನದ ಅಳತೆ ಎಷ್ಟಿರುತ್ತೆ? 90 ಡಿಗ್ರಿ. ಹಾಗಾಗಿ ಕೋನ ಓ ಬಿ ಆರ್ is equal to ಕೋನ ಓ ಎ ಕ್ಯೂ ಅಂದ್ರೆ ಈ ಕೋನ ಮತ್ತು ಈ ಕೋನಗಳು ಪರಸ್ಪರ ಸಮವಾಗಿರ್ತವೆ. ಯಾಕೆ ಹೇಳಿ? ಇವೆರಡು ಸಮಾಂತರ ರೇಖೆಗಳು. ಎ ಬಿ ಛೇದಕ ಇದ್ದ ಹಾಗೆ ಛೇದಕದ ಅಭಿಮುಖ ಪಾರ್ಶ್ವಗಳು ಏನಾಗಿರ್ತವೆ? ಸಮವಾಗಿರ್ತವೆ. ಹಾಗಾಗಿ ಅವೆಂತ ಕೋನಗಳಾಗ್ತವೆ? ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳ ಆಧಾರದ ಮೇಲೆ ಈ ಕೋನಗಳು ಪರಸ್ಪರ ಸಮ ಆಗಿರೋದ್ರಿಂದ ನಾವ್ ಹೇಳ್ಬೋದು ಪಿ ಕ್ಯೂ ಪ್ಯಾರಲಲ್ ಟು ಆರ್ ಎಸ್. ಓಕೆನಾ? ಮುಂದಿನ ಸಮಸ್ಯೆ, ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ಲಂಬವು ಸ್ಪರ್ಶದ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ ಎಂದು ಸಾಧಿಸಿ. ಎ ಬಿಯು ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಬಿಂದುವಿನ ಮೂಲಕ ಎಳೆದ ಸ್ಪರ್ಶಕ. ಇಲ್ಲಿ ನೋಡಿ, ಆ ಹೇಳಿಕೆಗೆ ಸಂಬಂಧಪಟ್ಟಂತ ಚಿತ್ರ. ಇದರಲ್ಲಿ ಎ ಬಿಯು ಏನಾಗಿದೆ ಅಂದ್ರೆ ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಬಿಂದುವಿನ ಮೂಲಕ ಎಳೆದಂತಹ ಸ್ಪರ್ಶಕವಾಗಿದೆ. ನೀವು ಸಾಧನೆ ಮಾಡ್ಬೇಕಾಗಿರೋದೇನು ಅಂದ್ರೆ ಪಿ ಬಿಂದುವಿನಲ್ಲಿ ಎಳೆದ ಲಂಬವು ಓ ಮೂಲಕ ಏನಾಗುತ್ತೆ? ಹಾದು ಹೋಗುತ್ತದೆ. ಪಿ ಬಿಂದುವಿನಲ್ಲಿ ಎಳೆದ ಲಂಬ ವೃತ್ತ ಕೇಂದ್ರದ ಓ ಮೂಲಕ ಹಾದು ಹೋಗದೇ ಇದ್ದಲ್ಲಿ ಇನ್ನೊಂದು ಬಿಂದು ಕ್ಯೂ ಮೂಲಕ ಹಾದು ಹೋಗಲಿ. ಯಾಕೆ ಆ ರೀತಿ ಕೊಡ್ತಾರೆ ಅಂದ್ರೆ ಒ ಪಿ ಮತ್ತು ಕ್ಯೂ ಪಿ ಗಳನ್ನ ಸೇರ್ಸೋಣ. ಒ ಪಿ ಮತ್ತು ಕ್ಯೂ ಪಿ ಗಳನ್ನ ಸೇರ್ಸೋಣ. ಸೇರಿಸಿದಾಗ ಏನಾಗುತ್ತೆ ಅಂದ್ರೆ ಒ ಪಿಯು ಎ ಬಿ ಸ್ಪರ್ಶಕದ ಸ್ಪರ್ಶ ಬಿಂದು ಪಿ ಇಂದ ಎಳೆದ ತ್ರಿಜ್ಯ. ಆದ್ದರಿಂದ ಒ ಬಿ ಪರ್ಪೆಂಡಿಕ್ಯುಲರ್ ಟು ಎ ಬಿ ಮತ್ತು ಕೋನ ಒ ಪಿ ಎ 90 ಡಿಗ್ರಿ. ಆದ್ರೆ ಕೋನ ಆರ್ ಪಿ ಎ is equal to 90 ಡಿಗ್ರಿ. ಪಿ ಕ್ಯೂ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಪಿ ಬಿಂದು ಕ್ಯೂ ಬಿಂದುವಿನಲ್ಲಿ ಐಕ್ಯವಾದರೆ ಮಾತ್ರ ಏನಾಗುತ್ತೆ ಅಂದ್ರೆ
ಅದು ಲಂಬ ಆಗಿರುತ್ತೆ. ಆಯ್ಕೆ ಆಗಿಲ್ಲ ಅಂದ್ರೆ ಅದು ಲಂಬ ಆಗೋದಕ್ಕೆ ಸಾಧ್ಯ ಇಲ್ಲ ತಾನೆ. ಹಾಗಾಗಿ ನೀವು ಹೇಳ್ಬೋದು ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ಲಂಬವು ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ. ಕೇಂದ್ರವನ್ನ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆಯ್ತಲ್ವಾ? ಇದರ ನಂತರದಲ್ಲಿ ನೋಡಿ, ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದವು 4 ಸೆಂಟಿಮೀಟರ್ ಇದೆ. ವೃತ್ತದ ತ್ರಿಜ್ಯದ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಎ ಬಿಯು ವೃತ್ತಕ್ಕೆ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕವಾಗಿದೆ. ಎ ಅನ್ನೋದು ವೃತ್ತದಿಂದ ಹೊರಗಿರುವಂತಹ ಬಿಂದು. ಈ ಬಿಂದುವಿನಿಂದ ಎ ಬಿ ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕ ಮತ್ತು ಒ ಬಿ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಅದರಲ್ಲಿ ಉದ್ದ ಕೊಟ್ಟಿದ್ದಾರೆ. ಸ್ಪರ್ಶಕದ ಉದ್ದ ಎಷ್ಟಿದೆ? 4 ಸೆಂಟಿಮೀಟರ್ ಆಗಿದೆ. ಮತ್ತು ಒ ಎ ಎಷ್ಟು ದೂರದಲ್ಲಿರುವಂತ ಬಿಂದು? 5 ಸೆಂಟಿಮೀಟರ್. ಅಂದ್ರೆ ಓ ಇಂದ ಎಗಿರುವಂತ ದೂರ 5 ಸೆಂಟಿಮೀಟರ್. ಹಾಗಾದ್ರೆ ಇದು ಎಂತ ತ್ರಿಭುಜ? ಲಂಬಕೋನ ತ್ರಿಭುಜ. ಹಾಗಾದ್ರೆ ಯಾವ ಪ್ರಮೇಯ ಅಪ್ಲೈ ಮಾಡ್ಬೇಕು? ಹೌದು, ಪೈಥಾಗೊರಸ್ನ ಪ್ರಮೇಯ. ಆ ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ನೀವು ಬರ್ಕೊಳ್ಳಿ, ಒ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಒ ಸ್ಕ್ವೇರ್. ಅಂದ್ರೆ ವಿಕರ್ಣದ ವರ್ಗ ಮತ್ತು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತ ಏನಾಗಿರುತ್ತೆ? ಸಮವಾಗಿರುತ್ತದೆ. ಅಂದ್ರೆ ಒ ಎ ಅಂದ್ರೆ 5 ಸ್ಕ್ವೇರ್, ಎ ಬಿ ಅಂದ್ರೆ 4 ಸ್ಕ್ವೇರ್ ಪ್ಲಸ್ ಬಿ ಒ ಸ್ಕ್ವೇರ್. ಬಿ ಒ ಸ್ಕ್ವೇರ್ ಇಸ್ ಈಕ್ವಲ್ ಟು 5 ಸ್ಕ್ವೇರ್ ಅಂದ್ರೆ ಎಷ್ಟು? 25 ಮೈನಸ್ 16 4 ಸ್ಕ್ವೇರ್ ಅಂದ್ರೆ 25ರಲ್ಲಿ 16 ಅಂದ್ರೆ ಎಷ್ಟು? 9. ವರ್ಗಮೂಲವನ್ನ ತೆಗೆದಾಗ ಬಿ ಒ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಈ ರೀತಿಯಾಗಿ ನಾವು ವೃತ್ತದ ತ್ರಿಜ್ಯದ ಉದ್ದವನ್ನ ಕಂಡುಹಿಡಿಯಬಹುದು. ಇದರಲ್ಲಿ ಬೇರೆ ಯಾವುದೇ ವ್ಯತ್ಯಾಸ ಮಾಡಿದ್ರು ನೀವು ಪೈಥಾಗೊರಸ್ನ ಪ್ರಮೇಯವನ್ನ ಬಳಸಿ ಕಂಡುಹಿಡಿಬಹುದು. ಅಕಸ್ಮಾತ್ ಓ ಇಂದ ಹೇಗಿರುವಂತ ಉದ್ದ ಕೇಳಿದ್ರು ಅಂದ್ರೆ ತ್ರಿಜ್ಯದ ಉದ್ದ ಕೊಟ್ಟಿರ್ತಾರಲ್ವಾ, ಯಾವುದಾದ್ರು 2 ಅಂಶಗಳನ್ನ ಕೊಟ್ಟಿದ್ರು ಮತ್ತೊಂದನ್ನ ನೀವು ಕಂಡುಹಿಡಿಯಬಹುದು. ಈಗ 2 ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಆಗಿವೆ. ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜ್ಯಾದ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಚಿತ್ರದಲ್ಲಿ ತೋರಿಸಿರುವಂತೆ ಓ ಬಿಂದುವಿನಲ್ಲಿ 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ತ್ರಿಜ್ಯಗಳುಳ್ಳ 2 ಏಕಕೇಂದ್ರೀಯ ವೃತ್ತಗಳನ್ನ ಎಳೆದಿದೆ. 5 ಸೆಂಟಿಮೀಟರ್ ಇರುವ ಒಂದು ವೃತ್ತ, 3 ಸೆಂಟಿಮೀಟರ್ ಇರುವಂತ ಒಂದು ವೃತ್ತ. ಈ 2 ವೃತ್ತಗಳು ಏಕಕೇಂದ್ರೀಯ ವೃತ್ತಗಳು. ಅಂದ್ರೆ ಅವುಗಳ ಕೇಂದ್ರ ಒಂದೇ ಆಗಿರುತ್ತೆ. ಒಂದೇ ಕೇಂದ್ರವಿರುವ 2 ವೃತ್ತಗಳಾಗಿದ್ದಾವೆ. ಅದರಲ್ಲಿ ಎ ಬಿಯು 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ಜ್ಯ 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನ ಎಲ್ಲಿ ಸ್ಪರ್ಶಿಸ್ತಾ ಇದೆ? ಪಿ ಬಿಂದುವಿನಲ್ಲಿ ಸ್ಪರ್ಶಿಸ್ತಾ ಇದೆ. ಹಾಗಾದ್ರೆ ಎ ಬಿಯು ಚಿಕ್ಕ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. ಹೊರಗಡೆ ವೃತ್ತದ ಜ್ಯ, ದೊಡ್ಡ ವೃತ್ತದ ಜ್ಯವು ಚಿಕ್ಕ ವೃತ್ತದ ಸ್ಪರ್ಶಕವಾಗಿರುತ್ತೆ. ಅದು ಸ್ಪರ್ಶಿಸಿರುವಂತಹ ಸ್ಪರ್ಶ ಬಿಂದು ಪಿ ಮೂಲಕ ಹಾದು ಹೋಗಿದೆ. ಹಾಗಾದ್ರೆ ಒ ಪಿ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಅಂದ್ರೆ ಆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಏನಾಗಿರುತ್ತೆ? ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಆದ್ದರಿಂದ ಎ ಪಿ ಇಸ್ ಈಕ್ವಲ್ ಟು ಏನಾಗುತ್ತೆ? ಪಿ ಬಿ. ಕೇಂದ್ರದಿಂದ ಜಾಕ್ಕೆ ಎಳೆದ ಲಂಬವು ಜಾವನ್ನ ಏನ್ ಮಾಡುತ್ತೆ? ಅರ್ಧಿಸುತ್ತದೆ. ಆಗ ಇಲ್ಲಿ ನೋಡಿ, ಒ ಪಿ ಬಿ ಅಥವಾ ಒ ಪಿ ಎ ಒಂದು ಲಂಬಕೋನ ತ್ರಿಭುಜ ತಾನೆ. ಆ ಲಂಬಕೋನ ತ್ರಿಭುಜಕ್ಕೆ ಮತ್ತೆ ನೀವೇನ್ ಮಾಡ್ಬೇಕು? ಪೈಥಾಗೊರಸ್ನ ಪ್ರಮೇಯ ಹಾಕಿದ್ರೆ ಜ್ಯಾದ ಉದ್ದವನ್ನ ಸುಲಭವಾಗಿ ಕಂಡುಹಿಡಿಬಹುದು. ನೋಡಿ ಇಲ್ಲಿ ಓ ಎ ಅಂದ್ರೆ 5 ಸ್ಕ್ವೇರ್ ಅಂದ್ರೆ ದೊಡ್ಡ ವೃತ್ತದ ತ್ರಿಜ್ಯ. ಓ ವೃತ್ತ ಕೇಂದ್ರ, ಎ ವೃತ್ತದ ಮೇಲಿರುವಂತ ಬಿಂದು, ಇವೆರಡನ್ನು ಸೇರಿಸಿದ್ದೀನಿ ಓ ಎ. ಆ ಓ ಎನೇ ದೊಡ್ಡ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್. ಎ ಪಿ ಸ್ಕ್ವೇರ್ ಅಂದ್ರೆ
ಆ ಜ್ಯಾದ ಅರ್ಧ ಭಾಗ AP ಸ್ಕ್ವೇರ್ ಪ್ಲಸ್ OP ಸ್ಕ್ವೇರ್ ಅಂದ್ರೆ ಸಣ್ಣ ವೃತ್ತದ ತ್ರಿಜ್ಯ ಅದೆಷ್ಟಿದೆ 3 ಸ್ಕ್ವೇರ್. AP ಸ್ಕ್ವೇರ್ ಇಸ್ ಈಕ್ವಲ್ ಟು 25. AP ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ ನೋಡಿ AP ಅಂದ್ರೆ ಜ್ಯಾದ ಅರ್ಧ ಭಾಗ ಸಿಕ್ಕಿದೆ. ಜ್ಯಾದ ಪೂರ್ಣ ಉದ್ದ ಬೇಕು ಅಂದ್ರೆ ಇನ್ನು ಅರ್ಧ ಭಾಗ ಸೇರಿಸ್ಬೇಕು ತಾನೆ, ಅಂದ್ರೆ 2 ಇಂಟು 4 4 ಎಷ್ಟಾಗುತ್ತೆ 8 ಸೆಂಟಿಮೀಟರ್. AB ಇಸ್ ಈಕ್ವಲ್ ಟು 2AP ಅಂದ್ರೆ APಗೆ ಎಷ್ಟು ಉದ್ದ ಇರುತ್ತೋ BPಗೂ ಅಷ್ಟೇ ಉದ್ದ ಇರುತ್ತಾ. ಹಾಗಾಗಿ AP ಇಸ್ ಈಕ್ವಲ್ ಟು BP ಆಗಿರೋದ್ರಿಂದ ಪೂರ್ಣ AB ಇಸ್ ಈಕ್ವಲ್ ಟು 2AP ಆಗುತ್ತಾ. 2 ಬಂದಿರುವಂತ AP ಉದ್ದ 4 ಸೆಂಟಿಮೀಟರ್ ಅಂದ್ರೆ 4 8 ಸೆಂಟಿಮೀಟರ್. ಜ್ಯಾದ ಉದ್ದವು 8 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ಇದರ ನಂತರ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ABCD ಒಂದು ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾಗಿದೆ. ABCD ಅನ್ನೋ ಚತುರ್ಭುಜದಲ್ಲಿ ಒಂದು ವೃತ್ತ ಅಂತಸ್ಥವಾಗಿದೆ. ಈ ವೃತ್ತದಲ್ಲಿ AB ಮತ್ತು CD ಗಳ ಮೊತ್ತವು AD ಮತ್ತು BCಯ ಮೊತ್ತಕ್ಕೆ ಸಮ ಆಗಿದೆ ಅಂತ ಸಾಧಿಸ್ತದೆ. ಚಿತ್ರದಿಂದ ನಿಮಗೆ ಗೊತ್ತು. ಇಲ್ಲಿ ನೋಡಿ O ಅನ್ನೋದು ವೃತ್ತ ಕೇಂದ್ರ ಅಂತ ಇಟ್ಕೊಳ್ಳಿ. ಇಲ್ಲಿ A B C D ಗಳು ವೃತ್ತದ ಹೊರ ಬಿಂದುಗಳು. ತಾನೆ, ವೃತ್ತದ ಮೇಲಿಲ್ಲ ಅವು, ವೃತ್ತದಿಂದ ಒಳಗಡೆನೂ ಸಹ ಇಲ್ಲ. ಎಲ್ಲಿದ್ದಾವೆ? ವೃತ್ತದಿಂದ ಹೊರಭಾಗದಲ್ಲಿದ್ದಾವೆ. ಹೌದಲ್ವಾ? ವೃತ್ತದ ಹೊರಗಿನ ಬಿಂದುಗಳು ಅಂದ್ರೆ ಬಾಹ್ಯ ಬಿಂದುಗಳು. ಈಗ ಬಾಹ್ಯ ಬಿಂದುವಿನಿಂದ ನಾವು ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನ ಎಳೆಬಹುದು? 2 ಸ್ಪರ್ಶಕಗಳನ್ನ ಅಂತಾನೆ. ಹಾಗಾದ್ರೆ ಪ್ರತಿಯೊಂದು ಬಿಂದುವಿನಿಂದ ಎಳೆದಂತರ ಸ್ಪರ್ಶಕಗಳನ್ನ ನೋಡ್ತಾ ಬರೋಣ. ಮೊದಲಿಗೆ A ಇಂದ P ಮತ್ತು A ಇಂದ S ಅಂದ್ರೆ AP ಇಸ್ ಈಕ್ವಲ್ ಟು AS. ಇಲ್ಲಿ ಬರ್ದಿದ್ದೀನಿ ನೋಡಿ, ಬಾಹ್ಯ ಬಿಂದು A ಇಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಹಾಗಾಗಿ AP ಇಸ್ ಈಕ್ವಲ್ ಟು AS. ಅದೇ ರೀತಿ B ಬಾಹ್ಯ ಬಿಂದುವಿನಿಂದ ಎಳೆದಂತ ಸ್ಪರ್ಶಕಗಳು BP ಮತ್ತು BQ. ಅದೇ ರೀತಿ C ಮತ್ತೆ D ನ ಗುರುತಿಸಿ ಬರೀರಿ. ಬರಿತಾ ಇದ್ದೀರಾ ಅಲ್ವಾ? C ಇಂದ ಬರುವಂತ ಸ್ಪರ್ಶಕಗಳು ಯಾವುದು? CR ಮತ್ತು CQ. ಅದೇ ರೀತಿ D ಇಂದ ಬರುವಂತವು DR ಮತ್ತು DS. ಈ ಸ್ಪರ್ಶಕಗಳು ಪರಸ್ಪರ ಏನಾಗಿರ್ತವೆ? ಸಮವಾಗಿರುತ್ತೆ. ಹಾಗಾದ್ರೆ 1 2 3 4 ಅಂತ ಈ 3ಕ್ಕೂ ನಾನೇನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಸಮೀಕರಣವನ್ನ ತಗೊಂಡಿದ್ದೀನಿ. ಆ 4ನ್ನು ಕೂಡಿದಾಗ ಏನ್ ಬರುತ್ತೆ ನೋಡೋಣ. ಬಲಭಾಗವನ್ನ ಎಡಭಾಗವನ್ನ ಕೂಡೋಣ. ಇಲ್ಲಿ ನೋಡಿ DR ಪ್ಲಸ್ AP ಪ್ಲಸ್ BP ಪ್ಲಸ್ CR. ಅದೇ ರೀತಿ DS ಪ್ಲಸ್ AS ಪ್ಲಸ್ BQ ಪ್ಲಸ್ CQ. ಈ ರೀತಿ 4ನ್ನು ಬಲಭಾಗ ಒಂದ್ಸರಿ ಎಡಭಾಗ ಒಂದ್ಸರಿ ಕೂಡ್ಕೊಂಡಿದ್ದೀನಿ. ಕೂಡಿದ ಮೇಲೆ ನೀವು ಮಾಡ್ಬೇಕಾಗಿರೋಂಥ ಒಂದು ಸಣ್ಣ ಕೆಲಸ ಅಂದ್ರೆ ಇಲ್ಲಿ ನೋಡಿ, ABಯ ಪೂರ್ಣ ಉದ್ದ ಬೇಕು ಅಂದ್ರೆ ಇಲ್ಲಿ 2 ಭಾಗ ಆಗಿದೆ ಅಲ್ವಾ? ಎಲ್ಲಿಂದ ಎಲ್ಲಿಗೆ? A ಇಂದ P ಒಂದು ಭಾಗ, P ಇಂದ B ಒಂದು ಭಾಗ ಅಲ್ವಾ? ಆ ರೀತಿ 2 ಪದಗಳನ್ನ ಗುಂಪು ಮಾಡ್ಕೋಬೇಕು. ಆ ರೀತಿ ಗುಂಪು ಮಾಡಿದಾಗ BP ಪ್ಲಸ್ AP ಪ್ಲಸ್ DR ಪ್ಲಸ್ CR ಬರುತ್ತೆ. DR ಪ್ಲಸ್ CR. ಯಾಕಂದ್ರೆ DC ಯ ಉದ್ದ ಅಂದ್ರೆ ನೋಡಿ DR ಪ್ಲಸ್ CR ಅಲ್ವಾ? ಅದೇ ರೀತಿನೂ ಎಡಭಾಗದಲ್ಲಿ ಮಾಡ್ಕೋಬೇಕು ನೀವು. ಆಗ ಏನಾಗುತ್ತೆ ಅಂದ್ರೆ DS ಪ್ಲಸ್ AS ಪ್ಲಸ್ CQ ಪ್ಲಸ್ BQ ಆಗಿರುತ್ತೆ. AP ಪ್ಲಸ್ BP ಅಂದ್ರೆ ಪೂರ್ಣ ಉದ್ದ ಏನು? AB ಪ್ಲಸ್ ಇಲ್ಲಿ ನೋಡಿ DR ಪ್ಲಸ್ CR ಅಂದ್ರೆ ಏನಾಗುತ್ತೆ? DC. ಅದೇ ರೀತಿ AS DS ಅಂದ್ರೆ ಏನಾಗುತ್ತೆ? AD. ಅದೇ ರೀತಿ BQ ಪ್ಲಸ್ CQ ಅಂದ್ರೆ ಪೂರ್ಣ BC. ಹಾಗಾದ್ರೆ ನಾವು ಸಾಧಿಸಿದ್ವಿ ಅಲ್ವಾ? AB ಪ್ಲಸ್ CD ಇಸ್ ಈಕ್ವಲ್ ಟು AD ಪ್ಲಸ್ BC. ನಂತರದಲ್ಲಿ ಇಲ್ಲಿ ನೋಡಿ, ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎಳೆದ 2 ಸ್ಪರ್ಶಕಗಳ ನಡುವಿನ ಕೋನ ಹಾಗೂ ಸ್ಪರ್ಶ ಬಿಂದುಗಳನ್ನು ವೃತ್ತಕ್ಕೆ ಸೇರಿಸುವಂತೆ ಎಳೆದ ರೇಖಾಖಂಡಗಳ ನಡುವಿನ ಕೋನಗಳು
ಪರಿಪೂರಕಗಳಾಗಿರುತ್ತವೆ ಎಂದು ಸಾಧಿಸಿ. ಯಾವ ರೀತಿ ಸಾಧಿಸೋದು ನೋಡೋಣವಾ? ಇಲ್ಲಿ ನೋಡಿ, ಬಾಹ್ಯ ಬಿಂದು P, ಈ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ನಡುವಿನ ಕೋನ ಹಾಗೂ ಸ್ಪರ್ಶ ಬಿಂದುಗಳನ್ನ ವೃತ್ತ ಕೇಂದ್ರಕ್ಕೆ ಸೇರಿಸುವಂತೆ ಎಳೆದ ರೇಖಾಖಂಡಗಳ ನಡುವಿನ ಕೋನಗಳು ಅಂದ್ರೆ O ಕೋನ ಮತ್ತು P ಕೋನ ಇವೆರಡು ಪರಿಪೂರಕ ಕೋನಗಳಾಗಿರ್ತವೆ ಅಂತ ಸಾಧಿಸ್ಬೇಕು. ದತ್ತ ಇಲ್ಲಿ ನೋಡಿ, O ವೃತ್ತ ಕೇಂದ್ರ, P ಬಾಹ್ಯ ಬಿಂದು, PA ಮತ್ತು PBಗಳು P ಇಂದ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳು. OA ಮತ್ತು OB ಆ ವೃತ್ತದ ತ್ರಿಜ್ಯಗಳು. ಹಾಗಾದ್ರೆ ನೀವು ಸಾಧಿಸ್ಬೇಕಾಗಿರೋದೇನೋ, ಕೋನ APB ಮತ್ತು ಕೋನ BOA ಅಥವಾ AOB ಇವುಗಳ ಮೊತ್ತ 180 ಡಿಗ್ರಿ. ಪರಿಪೂರಕ ಅಂದ್ರೇನು? ಎರಡು ಜೋಡಿ ಕೋನಗಳ ಮೊತ್ತ ಎಷ್ಟಾಗಿರ್ಬೇಕು? 180 ಡಿಗ್ರಿ. ಆಗ ಅವುಗಳನ್ನ ಪರಿಪೂರಕ ಕೋನಗಳು ಅಂತ ಕರಿತೀವಿ. ಸಾಧನೆ OA ಲಂಬ PA. OA ಲಂಬ PA. ಯಾಕೆ OA ಲಂಬ PA ತಗೊಂಡೆ? ಇಲ್ಲಿ ನೋಡಿ, ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತ ತ್ರಿಜ್ಯ ಸ್ಪರ್ಶಕಕ್ಕೆ ಏನಾಗಿರ್ತದೆ? ಲಂಬವಾಗಿರುತ್ತದೆ. ಆಗ OAP ಎಷ್ಟು ಡಿಗ್ರಿ? 90 ಡಿಗ್ರಿ. ಅದೇ ರೀತಿ OB ಪರ್ಪೆಂಡಿಕ್ಯುಲರ್ ಟು PB ಅಲ್ಲೂ ಸಹ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ. ಕಾರಣ ಏನು ಗೊತ್ತಿದೆ ಅಲ್ವಾ? ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಏನಾಗಿರುತ್ತೆ? ಲಂಬವಾಗಿರುತ್ತೆ. ಹಾಗಾಗಿ ಕೋನ OBPನೂ ಸಹ ಎಷ್ಟು? 90 ಡಿಗ್ರಿ. ಹಾಗಾದ್ರೆ ಇಲ್ಲಿ ಇದು ಒಂದು ಚತುರ್ಭುಜ, ಅದರಲ್ಲಿ ಎರಡು ಕೋನಗಳು ನಿಮಗೆ ಗೊತ್ತಾಗಿದೆ. ಈ ಎರಡೂ ಕೋನಗಳಲ್ಲಿ ಕೋನ A ಕೋನ B 90 ಡಿಗ್ರಿ ಆಗಿದೆ. 90 ಡಿಗ್ರಿ ಆದ್ರೆ ಕೋನ O ಮತ್ತೆ P ಏನಾಗುತ್ತೆ? ಇಲ್ಲಿ ನೋಡಿ, ಕೋನ OAP ಪ್ಲಸ್ ಕೋನ APB ಪ್ಲಸ್ ಕೋನ PBO ಪ್ಲಸ್ ಕೋನ BOA ಇಸ್ ಈಕ್ವಲ್ ಟು 360 ಡಿಗ್ರಿ. ಯಾಕೇಳಿ? ಚತುರ್ಭುಜದ ಒಳಕೋನಗಳ ಮೊತ್ತ. ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿಯಲ್ಲಿ ಎರಡು ಕೋನಗಳನ್ನ ಈಗಾಗಲೇ ಕಂಡುಹಿಡ್ಕೊಂಡ್ವಿ. 90 ಡಿಗ್ರಿ ಮತ್ತೆ 90 ಡಿಗ್ರಿ ಕೂಡಿದ್ರೆ ಎಷ್ಟಾಯ್ತು? 180 ಡಿಗ್ರಿ. ಆ 180 ಡಿಗ್ರಿಯನ್ನ 360ರಲ್ಲಿ ಕಳೆದ್ರೆ ಎಷ್ಟಾಗುತ್ತೆ? ಬರುವಂತ ವ್ಯತ್ಯಾಸ 180 ಡಿಗ್ರಿ. ಹಾಗಾದ್ರೆ ನೀವು ಹೇಳ್ಬೋದು, ಕೋನ APB ಮತ್ತು ಕೋನ AOB ಗಳ ಮೊತ್ತ ಎಷ್ಟಾಯ್ತು? 180 ಡಿಗ್ರಿ. ಅಂದ್ರೆ ಆ ಎರಡೂ ಕೋನಗಳು ಏನಾಗಿರ್ತವೆ? ಪರಿಪೂರಕ ಕೋನಗಳಾಗಿರ್ತವೆ. ಹಾಗಾದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂತ ಎರಡು ಸ್ಪರ್ಶಕಗಳ ನಡುವಿನ ಕೋನ ಅಂದ್ರೆ P ಕೋನ ಇಲ್ಲಿ, ಹಾಗೂ ಸ್ಪರ್ಶ ಬಿಂದುಗಳನ್ನ ವೃತ್ತ ಕೇಂದ್ರಕ್ಕೆ ಸೇರಿಸುವಂತೆ ಎಳೆದ ಎರಡು ರೇಖಾಖಂಡಗಳ ನಡುವಿನ ಕೋನ ಅಂದ್ರೆ ಕೇಂದ್ರದಲ್ಲಿ ಉಂಟಾಗಿರುವಂತಹ O ಕೋನಗಳ ನಡುವಿನ ಕೋನಗಳು ಪರಿಪೂರಕ ಕೋನಗಳಾಗಿರ್ತವೆ. ಈ ರೀತಿಯಾಗಿ ನಾವು ಕೊಟ್ಟಿರುವಂತಹ ಹೇಳಿಕೆಯನ್ನ ಸಾಧಿಸಬಹುದು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಕಳೆದ 2 ತರಗತಿಯಲ್ಲಿ ವೃತ್ತಗಳಿಗೆ ಸಂಬಂಧಿಸಿದಂತೆ ಬಹುಮುಖ್ಯ ಅಂಶಗಳನ್ನ ಈ ತರಗತಿಗಳಲ್ಲಿ ಕಲಿತ್ವಿ. ಮೊದಲನೇ ತರಗತಿಯಲ್ಲಿ ನಾವೀಗಾಗಲೇ 9ನೇ ತರಗತಿಯಲ್ಲಿ ಅಧ್ಯಯನ ಮಾಡಿರುವಂತಹ ವೃತ್ತಗಳ ಮೂಲ ಅಂಶಗಳಾದ ವೃತ್ತ ಕೇಂದ್ರ, ತ್ರಿಜ್ಯ, ವ್ಯಾಸ, ಜ್ಯಾ, ಪರಿಧಿ, ವೃತ್ತಖಂಡ, ತ್ರಿಜ್ಯಾಂತರ ಖಂಡ ಮತ್ತು ಕಂಸಗಳ ಬಗ್ಗೆ ವಿಸ್ತಾರವಾಗಿ ಕಲಿಯೋದ್ರ ಜೊತೆಗೆ ವ್ಯಾಸ ಮತ್ತೆ ತ್ರಿಜ್ಯಗಳಿಗಿರುವಂತಹ ಸಂಬಂಧನೂ ಸಹ ಪುನರಾವರ್ತನೆ ಮಾಡಿದ್ವಿ. ಅದ್ರ ಜೊತೆಗೆ ಸ್ಪರ್ಶಕ ಅಂದ್ರೆ ಏನು, ಛೇದಕ ಅಂದ್ರೆ ಏನು, ಅಥವಾ ಯಾವುದೇ ಸಂಬಂಧ ಇಲ್ಲದೆ ಇರೋ ರೀತಿ ಒಂದು ರೇಖೆ ವೃತ್ತಕ್ಕೆ ಯಾವ ರೀತಿಯಾಗಿದೆ ಅಂದ್ರೆ ಸ್ಪರ್ಶಕವಲ್ಲದ ರೇಖೆ, ಇವುಗಳ ಬಗ್ಗೆ ಕಲಿಯೋದ್ರ ಜೊತೆಗೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಅಂತ ಪ್ರಮೇಯವನ್ನ ಸಾಧಿಸಿದ್ವಿ. ಇಂದಿನ ಅಂದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳ ಉದ್ದಗಳು ಏನಾಗಿರ್ತವೆ? ಸಮವಾಗಿರುತ್ತವೆ ಅಂತ ಪ್ರಮೇಯದ ಮುಖಾಂತರ ಸಾಧಿಸಿದ್ವಿ. ಹೌದಾನೆ? ಪ್ರಮೇಯದ ಮುಖಾಂತರ ಸಾಧಿಸೋದ್ರ ಜೊತೆಗೆ ಕಳೆದ 2 ತರಗತಿಗಳಲ್ಲಿ 2 ಪ್ರಮೇಯ ಕಲ್ತಿದ್ದೀವಲ್ವಾ, ಅವುಗಳ ಮೇಲಿನ ಮತ್ತಷ್ಟು ಸಮಸ್ಯೆಗಳನ್ನ ಇವತ್ತಿನ ತರಗತಿಯಲ್ಲಿ ಬಿಡಿಸಿದ್ವಿ.
ಅದು ಅಭ್ಯಾಸ 4.2ಕ್ಕೆ ಸಂಬಂಧಿಸಿದಂತೆ. ಮತ್ತಷ್ಟು ಸಮಸ್ಯೆಗಳು ಅಭ್ಯಾಸ 4.2ರಲ್ಲಿ ಇವೆ. ಈ ಪ್ರಮೇಯಗಳನ್ನು ಆಧರಿಸಿ ಅವುಗಳನ್ನು ಬಿಡಿಸಿ ಅಂತ ಹೇಳ್ತಾ ಮಕ್ಕಳೇ, ಮುಂದಿನ ತರಗತಿಯಲ್ಲಿ ಹೊಸ ಅಧ್ಯಾಯದೊಂದಿಗೆ ನಾವು ಕಲಿಯೋಣ ಅಂತ ಹೇಳ್ತಾ ಇಂದಿನ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಧನ್ಯವಾದಗಳು.